ಪ್ರಸ್ತಾವನೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ರಿಪೋರ್ಟ್ಸ್ ನಾವು ನೋಡಿದ್ದೇವೆ. ಇಲ್ಲೂ ಕೂಡ ಕೆಲವು ರೈತ ಇವರು ನಮ್ಮ ಕನ್ನಡ ಸಂಘಟನೆಗಳು ಬಂದು ನನ್ನ ಭೇಟಿ ಮಾಡಿದ್ದಾರೆ. ಅವರು ಅಹವಾಲನ್ನ ಕೊಟ್ಟಿದ್ದಾರೆ. ಅದು ಸಾರಾಂಶ ನೋಡ್ತೀವಿ. ಕರ್ನಾಟಕ ರಾಜ್ಯದ ಗಡಿ ಹಿತಕ್ಕೆ ಏನೆಲ್ಲ ಬೇಕೋ ನಾವೆಲ್ಲದಕ್ಕೂ ಕೂಡ ಬದ್ಧ ಇದ್ದೇವೆ. ನಾನು ಅದನ್ನ ವಿಚಾರ ಸ್ವಲ್ಪ ಕಂಪ್ಲೀಟ್ ರಿಪೋರ್ಟ್ಸ್ ತರಿಸ್ಕೊಂಡು ಬೆಂಗಳೂರಲ್ಲಿ ನಾನು ಮಾತಾಡಿ ಅವ್ರನ್ನು ಕೂಡ ಬೆಂಗಳೂರಿಗೆ ಕೆಲವರು ಆಹ್ವಾನ ಮಾಡ್ತೀನಿ. ಇದು ರಾಜ್ಯದ ವಿಚಾರ, ಇದು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ತೀರ್ಮಾನವನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಈಗಾಗಲೇ ಮಹಾಜನ ವರದಿ ಬಂದಿದೆ. ಅದು ಏನು ಅನ್ನೋದು ಈಗಾಗಲೇ ನಮ್ಮ ಸರ್ಕಾರದ ಅಭಿಪ್ರಾಯ, ಹಿಂದೆ ಅಂತಿಮವಾದಂತ ಅಭಿಪ್ರಾಯ ಅಂತ ಈಗಾಗಲೇ ನಾವು ತಿಳಿಸಿದ್ದೇವೆ. ಈಗ ಸದ್ಯಕ್ಕೆ ಅವರು ಮೀಟಿಂಗ್ ಮಾಡಿರ್ಬೋದು. ಮೀಟಿಂಗ್ ಮಾಡಿದ ತಕ್ಷಣ ಏನು ಇಲ್ಲ, ಅದಕ್ಕೆ ಏನೇನು ಕೋರ್ಟ್ ಕೇಸ್ ಇದೆ ಅದನ್ನೆಲ್ಲ ಗಮನಿಸ್ತೀವಿ. ನಮ್ಮ ರಾಜ್ಯದ ಹಿತವನ್ನ ನಾವು ಕಾಪಾಡ್ತೇವೆ. ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಕನ್ನಡ ಸಂಘಟನೆಗಳು 2 ತಿಂಗಳಿಂದ ಹೋರಾಟ ಮಾಡ್ತಾ ಇವೆ. ಡಿಸಿ ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಇದು ಮಹಾಜನ ವರದಿ ಅಂತಿಮ ಇದ್ರ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿ ಇನ್ನೂವರೆಗೆ ಒಂದು ಠರಾವ್ ಪಾಸ್ ಆಗ್ತಾ ಇಲ್ಲ, ಇನ್ನೂ ಆಗ್ತಾ ಇಲ್ಲ. ಚರ್ಚೆ ಮಾಡ್ತೀನಿ ನಾನು ನೋಡಿ. ಈಗ ಒಂದ್ ಕಡೆ ನೆರೆ, ಮತ್ತೊಂದ್ ಕಡೆ ಬರ ಇದೆ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅಂತೇಳಿ ಸರ್, ಈಗ ರೈತರದ್ದು ಕೃಷಿ ಸಾಲ ಮನ್ನಾ ಮಾಡ್ತಾರೆ. ಈಗ ಉತ್ತರ ಕರ್ನಾಟಕದ ಜನ ನಿಮ್ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೀವು ಸಾಕ್ಷಿ ಗುಡ್ಡೆ ಬಗ್ಗೆ ಬಹಳ ಮಾತಾಡ್ತೀರಿ, ಬಟ್ ಉತ್ತರ ಕರ್ನಾಟಕದ ಜನ ನಿಮ್ಮ ಏನ್ ಸಾಕ್ಷಿ ಗುಡ್ಡೆ ಮಾಡ್ತೀರ ಈಗ ಬಂದು ಇಲ್ಲಿ ಹೇಳಿ ಈ ತೀರ್ಮಾನ ತೆಗೆದುಕೊಂಡಿರೋದೇ ಒಂದು ಸಾಕ್ಷಿ ಗುಡ್ಡೆ ಅಲ್ವೇ? ಬೆಳಗಾವಿಯಲ್ಲಿ ದೊಡ್ಡ ಕೈಗಾರಿಕೆಗಳು ಬರ್ಬೇಕಂತ ಹೇಳಿ ಬಹಳ ದಿವಸದಿಂದ ಆಚೆ ಇದೆ ಸರ್. ದೇವರಾಜ ಸರ್ ಇದ್ದಾಗ ಇಂಡಾಲ್ಕೋ ಕೊಟ್ಟಿದ್ರು. ಆಮೇಲೆ ಬಿಯಾಂಡ್ ಬೆಂಗಳೂರು ಅಂದ್ರು ಅದು ತುಮಕೂರು ದಾಟಿ ಕಡೆ ಬರ್ತಾನೆ ಇಲ್ಲ. ಇಲ್ಲಿ ಅಟ್ರಾಕ್ಟಿವ್ ಪಾಲಿಸಿ ಆಗ್ಬೇಕು. ಗಡಿ ಭಾಗದಲ್ಲಿ ಕೂಡ ಕೈಗಾರಿಕೆ ಈಗ ಒಂದು ಹೊಸ ಪಾಲಿಸಿಯನ್ನ ಮುಖ್ಯಮಂತ್ರಿಗಳು ಹೇಳಿದಾರ. 100 days ಪ್ರೋಗ್ರಾಮ್ ನಲ್ಲಿ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗ ಅನೌನ್ಸ್ ಮಾಡ್ತಾರೆ. ಈಗ ಕರ್ನಾಟಕಕ್ಕೂ ಹಬ್ಬಿದೆ ಅಂತ ಒಂದು ಆರೋಪ ಇದೆ ಸರ್. ಇಲ್ಲಿ ರಾಮ ಮಂದಿರ ದೇಣಿಗೆ ಹಗರಣ ಕರ್ನಾಟಕಕ್ಕೂ ಹಬ್ಬಿದೆ. ಕರ್ನಾಟಕದಲ್ಲಿ ಕಲೆಕ್ಟ್ ಆಗಿದೆ, ಅಲ್ಲಿ ಹೋಗಿಲ್ಲ ಅಂತ ಒಂದು ಆರೋಪ ಬರ್ತಾ ಇದೆ. ಅದ್ರ ಜನ ಇದನ್ನ ಈ ಪ್ರಶ್ನೆ ಬಿಜೆಪಿ ಅವ್ರು ಕೇಳ್ಬೇಕು. ನಾವು ತನಿಖೆ ಮಾಡಿಸ್ತೇವೆ. ನಾವು ಸರ್ಕಾರ ತನಿಖೆ ಮಾಡಿಸ್ತೇವೆ. ಈಗ ನಮ್ಮ ಇಂಡಿಯಾ ಗ್ರೂಪ್, ಇಂಡಿಯಾ ಒಕ್ಕೂಟದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದನ್ನ ನೇರವಾಗಿ ಆರೋಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಕೂಡ ಈಗಾಗಲೇ ನಾನು ಇವತ್ತು ಎಲ್ಲ ಫಸ್ಟ್ ನಮ್ಮನೆ ಸರಿ ಮಾಡ್ಕೊಳ್ಳೋಣ ಅಂತೇಳಿ, ನಮ್ಮಲ್ಲೂ ಹುಷಾರಾಗಿರ್ಬೇಕು ಅಂತೇಳಿ ಎಲ್ಲ ನಮ್ಮ ಮುಜರಾಯಿ ಟೆಂಪಲ್ಗಳಿಗೆಲ್ಲ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಅದನ್ನು ಏನ್ ತಿಳಿಸಿದ್ದಾರೆ ಅದ್ರ ಬಗ್ಗೆ ವರದಿ ತರಿಸ್ಕೊಂಡು ಮಾತಾಡ್ತೀನಿ.